ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 10. ಫಿಲಿಷ್ಟಿಯರು ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲ್ಯರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು. ಫಿಲಿಷ್ಟಿಯರು ಸೌಲನನ್ನೂ ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತಾನನನ್ನು, ಅಬೀನಾದಾಬನನ್ನು, ಮಲ್ಕಿಷ್ಯೂವನನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹುಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು. ಆದದರಿಂದ ಸೌಲನು ಭೀತನಾಗಿ ತನ್ನ ಆಯುಧವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದುಕೊಲ್ಲು, ಇಲ್ಲವಾದರೆ ಸುನ್ನತಿಯಿಲ್ಲದ ಈ ಜನರು ಬಂದು ನನಗೆ ಅಪಕೀರ್ತಿಯನ್ನುಂಟು ಮಾಡಾರೋ ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಸೌಲನು ಸತ್ತದನ್ನು ಅವನ ಆಯುಧವಾಹಕನು ಕಂಡು ತಾನೂ ತನ್ನ ಕತ್ತಿಯ ಮೇಲೆ ಬಿದ್ದು ಸತ್ತನು. ಹೀಗೆ ಸೌಲನೂ ಅವನ 3 ಮಂದಿ ಮಕ್ಕಳು ಅವನ ಮನೆಯವರೆಲ್ಲರೂ ಅದೇ ದಿವಸದಲ್ಲಿ ಸತ್ತರು. ಇಸ್ರಾಯೇಲ್ ಭಟರು ಸೋತರು. ಸೌಲನೂ ಅವನ ಮಕ್ಕಳು ಸತ್ತರು ಎಂಬ ವರ್ತಮಾನವನ್ನು ತಗ್ಗಿನಲ್ಲಿ ವಾಸವಾಗಿದ್ದ ಇಸ್ರಾಯೇಲ್ಯರೆಲ್ಲರೂ ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿ ಹೋದರು. ಫಿಲಿಷ್ಟಿಯರು ಬಂದು ಅವುಗಳಲ್ಲಿ ವಾಸಿಸಿದರು. ಮರುದಿನ ಬೆಳಿಗ್ಗೆ ಫಿಲಿಷ್ಟಿಯರು ಸತ್ತವರ ಒಡವೆಗಳನ್ನು ಸುಲುಕೊಳ್ಳುವುದಕ್ಕೆ ಬಂದಾಗ ಸೌಲನೂ ಅವನ 3 ಮಂದಿ ಮಕ್ಕಳು ಗಿಲ್ಬೋವ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಕಂಡು ಸೌಲನಿಗಿರುವುದನ್ನು ಸುಲುಕೊಂಡು ಅವನ ತಲೆಯನ್ನೂ ಆಯುಧಗಳನ್ನು ತಮ್ಮ ದೇಶದ ಎಲ್ಲ ಕಡೆಗೂ ಕಳುಹಿಸಿ ತಮ್ಮ ದೇವತೆಗಳಿಗೂ ಜನರಿಗೂ ಜಯವಾರ್ತೆಯನ್ನು ಮುಟ್ಟಿಸಿದರು. ಅವನ ಆಯುಧಗಳನ್ನು ತಮ್ಮ ದೇವಸ್ಥಾನದಲ್ಲಿಟ್ಟರು. ಅವನ ಬುರುಡೆಯನ್ನು ದಾಗೋನನ ಗುಡಿಯಲ್ಲಿ ಜಡಿದರು. ಫಿಲಿಷ್ಟಿಯರು ಸೌಲನಿಗೆ ಏನೇನು ಮಾಡಿದರೆಂಬ ವರ್ತಮಾನವು ಯಾಬೇಷ್ ಗಿಲ್ಯಾದಿನವರಿಗೆ ಮುಟ್ಟಿದಾಗ ಅವರಲ್ಲಿದ್ದ ಶೂರರೆಲ್ಲರೂ ಹೊರಟು ಹೋಗಿ ಸೌಲನ ಮತ್ತು ಅವನ ಮಕ್ಕಳ ಶವಗಳನ್ನು ಯಾಬೇಷಿಗೆ ತೆಗೆದುಕೊಂಡು ಬಂದು ಅವರ ಎಲುಬುಗಳನ್ನು ಅಲ್ಲಿದ್ದ ಏಲಾ ವೃಕ್ಷದ ಕೆಳಗೆ ಸಮಾಧಿ ಮಾಡಿ 7 ದಿವಸ ಉಪವಾಸ ಮಾಡಿದರು. ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತಸಿದ್ಧರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ಯೆಹೋವನು ಅವನನ್ನು ಕೊಲ್ಲಿಸಿ ರಾಜ್ಯವನ್ನು ಇಷಯನ ಮಗನಾದ ದಾವೀದನಿಗೆ ಒಪ್ಪಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳತಕ್ಕಂಥ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 10. ಈ ಮೊದಲನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ ಓದಿಕೊಳ್ಳೋದಕ್ಕೆ ಮುಂಚಿತವಾಗಿ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅನೇಕ ವಿಷಯಗಳು ಇದರಲ್ಲಿ ಅಡಕವಾಗಿದೆ. ಅಂದರೆ ಯೆರೂಸಲೇಮಿನ ನಿವಾಸಿಗಳ ಒಂದು ಪಟ್ಟಿ ಅಥವಾ ಯೆರೂಸಲೇಮಿನವರ ಒಂದು ಪಟ್ಟಿ ಇಲ್ಲಿ ಕೊಡಲಾಗಿದೆ. ಅಂದರೆ ಯಹೂದ ಕುಲದವರು, ಬೆನ್ಯಾಮಿನ್ ಕುಲದವರು, ಯಾಜಕರಲ್ಲಿ ಕೆಲವರು, ಮತ್ತು ಇದರಲ್ಲಿ ಲೇವಿಯರು, ದ್ವಾರಪಾಲಕರು, ಅದರಲ್ಲಿ ಒಬ್ಬ ವ್ಯಕ್ತಿ, ವಿಶೇಷವಾದಂಥ ವ್ಯಕ್ತಿ ಫೀನೆಹಾಸನ ಬಗ್ಗೆ. ಫೀನೆಹಾಸನು ಅಂತ ಹೇಳಿದರೆ ಅವನಿಗೆ ತಾಮ್ರಬಾಯಿ, ಅಂದರೆ ದೃಢವಾದ ಯಥಾರ್ಥವಾದ ಬಾಯಿ ಎಂಬುದಾಗಿ, ಇನ್ನೊಂದು ಅರ್ಥ ಕೂಡ ಸರ್ಪಬಾಯಿ ಎಂಬುದಾಗಿ, ಅಥವಾ ಸರ್ಪ ನುಂಗುವವನು ಅಂದರೆ ಜಯಶಾಲಿ ಎಂಬ ಅರ್ಥ ಇರುವಂಥ ಹೆಸರು ಈ ಫೀನೆಹಾಸನು. ಇವನು ಕೂಡ ಈ ದ್ವಾರಪಾಲಕರಲ್ಲಿ ಒಬ್ಬ ನಾಯಕನಾಗಿ, ಲೀಡರ್ ಆಗಿ ಇದ್ದಂಥ ವ್ಯಕ್ತಿಯಾಗಿದ್ದನು. ಅವನ ಬಗ್ಗೆ ಪವಿತ್ರಾತ್ಮನು ಕೊಡುವಂಥ ಕಾಮೆಂಟ್ರಿ ಭಾಳ ಆಶ್ಚರ್ಯವಾದಂಥ ಒಂದು ಕಾಮೆಂಟ್ರಿ ಆಗಿದೆ. ಅದು ಏನಂತ ಹೇಳಿದರೆ, ದೇವರು ಅಥವಾ ಯೆಹೋವನು ಇವನ ಸಂಗಡ ಇದ್ದನು. ವಾವ್! ದೇವರು ಒಬ್ಬ ವ್ಯಕ್ತಿಯ ಸಂಗಡ ಇದ್ದನೆಂಬುದಾಗಿ ದೇವರ ಆತ್ಮನು ಕಾಮೆಂಟ್ರಿ, ಒಂದು ವಿಮರ್ಶೆ ನೀಡುವಂಥದ್ದು ಬಹಳ ಬಹಳ ವಿಶೇಷವಾದಂಥ ಒಂದು ಮಾತು. ದೇವರಾತ್ಮನು ಬೇರೆ ಬೇರೆ ವ್ಯಕ್ತಿಗಳ ಈ ಪೂರ್ವಕಾಲ ವೃತ್ತಾಂತದಲ್ಲಿ ಬಹಳಷ್ಟು ಹೆಸರುಗಳು ಬರ್ತಾ ಇದೆ. ಹೆಸರುಗಳು ಇಂತಿಂಥ ಕುಲದವರು, 12 ಕುಲದವರಲ್ಲಿ ಅವರ ಮಕ್ಕಳು, ಅವರ
ಮೊಮ್ಮಕ್ಕಳು, ಅನಂತರ ಬಂದಂಥವರು, ಈ ರೀತಿಯಾಗಿ ಬಹಳಷ್ಟು ದಾಖಲೆಗಳು ಇಲ್ಲಿ ಬರುವಾಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯ ಬಗ್ಗೆ ನಕಾರಾತ್ಮಕವಾಗಿ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಸಕಾರಾತ್ಮಕವಾಗಿ ಇರುವಂಥ ವಿಷಯಗಳನ್ನು ನಾವು ನೋಡಿಕೊಳ್ತಿದ್ವಿ. ನಕಾರಾತ್ಮಕವಾದಂಥ ವಿಷಯ ಒಂದು 3 ನೆನಪಿಗೆ ಬರ್ತಿದೆ. ಒಂದು ಏನಂದರೆ, ಇಂತಿಂಥ ವ್ಯಕ್ತಿ ಅಂದರೆ ಯೆಹೂದನ ಮಗನು, ಅವನು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದುಕೊಂಡನು ಎಂಬುದಾಗಿ. ಅಥವಾ ಇಂತಿಂಥ ವ್ಯಕ್ತಿಯ ಮಗನು, ಅವನ ಹೆಸರು ಆಕಾರನು ಅಥವಾ ಆಖಾನನು, ಅವನು ಇಸ್ರಾಯೇಲರಿಗೆ ಆಪತ್ತಿಗೆ, ಅವರನ್ನು ಇಸ್ರಾಯೇಲರನ್ನು ಅಂದರೆ ಇಡೀ ದೇಶವನ್ನು ಆಪತ್ತಿಗೆ ಗುರಿ ಮಾಡಿದವನು, ಕದ್ದುಕೊಂಡವನು ಎಂಬುದಾಗಿ. ಅಥವಾ ಇಂತಿಂಥ ವ್ಯಕ್ತಿ ದಾಂಪತ್ಯ ಜೀವನದಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯದಲ್ಲಿ ಅವನು ಸರಿಯಾಗಿರಲಿಲ್ಲ ಎಂಬುದಾಗಿ ಇನ್ನೊಬ್ಬನ ಬಗ್ಗೆ ಪವಿತ್ರಾತ್ಮನ ಒಂದು ದಾಖಲೆ ಅಥವಾ ವಿಮರ್ಶೆ. ಆದರೆ ಇವೆಲ್ಲ ನಕಾರಾತ್ಮಕ. ಸಕಾರಾತ್ಮಕವಾದ ರೀತಿಯಲ್ಲಿ ಕೂಡ ದೇವರಾತ್ಮನು ಕೆಲವರ ಬಗ್ಗೆ, ಉದಾಹರಣೆಗೆ ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ ಹಾಗೆ ಓದ್ತಾ ಬಂದಾಗ ಇದ್ದಕ್ಕಿದ್ದಂತೆ ಯಾಬೇಚನಂತ ಒಬ್ಬನಿದ್ದನು. ಅವನ ವಿಷಯವಾಗಿ ಹೇಳುವಾಗ ಅವನು ದೇವರಿಗೆ ಪ್ರಾರ್ಥನೆ ಮಾಡಿದನು. ಅವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟನು. ನನ್ನನ್ನು ಆಶೀರ್ವದಿಸು ಎಂಬುದಾಗಿ ಅವನು ಬೇಡಿದನು. ವಿಶೇಷವಾಗಿ ಆಶೀರ್ವದಿಸಬೇಕೆಂಬುದಾಗಿ ಕೇಳಿಕೊಂಡ. ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ನನ್ನ ಪ್ರಾಂತವನ್ನು ವಿಸ್ತರಿಸಿ ಅಂತ ಹೇಳಿದಾಗ ಅದೇ ರೀತಿಯಾಗಿ ದೇವರು ಮಾಡಿದ. ನಿನ್ನ ಹಸ್ತ ನನಗೆ ಮೇಲೆ ಇರಲಿ ಎಂಬುದಾಗಿ, ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರ್ದು ಎಂಬುದಾಗಿ ಕೇಳಿದಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು ಎಂಬುದಾಗಿ ಇದ್ದಕ್ಕಿದ್ದಂತೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮೊದಲನೇ ಪೂರ್ವಕಾಲ ವೃತ್ತಾಂತದ 9:20 ಯೆಹೋವನು ಇವನ ಸಂಗಡ ಇದ್ದನು. ಅದಕ್ಕಿಂತಲೂ ವಿಶೇಷವಾದದ್ದು ಏನಾಗಿದೆ, ದೇವರು ನಮ್ಮ ಸಂಗಡ ಇರುವಂಥ ಒಂದು ಭಾಗ್ಯ. ಮತ್ತಾಯ 1 ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು, ಯಾಕಂದರೆ ದೇವರು ನಮ್ಮ ಸಂಗಡ ಇರುವನು ಅಂತ ಮತ್ತಾಯ 1 ಬರೆದಿದೆ. ಆದರೆ ಮತ್ತಾಯ 28 ಯುಗದ ಸಮಾಪ್ತಿ ಕಡೆಯವರೆಗೆ ನಾನು ನಿಮ್ಮ ಸಂಗಡ ಇರುವೆನು, ಇಮ್ಮಾನುವೇಲ್ ಎಂಬುದಾಗಿ ಮುಕ್ತಾಯವಾಗ್ತದೆ. ಆದ ಕಾರಣ ದೇವರು ಒಬ್ಬ ವ್ಯಕ್ತಿಯ ಸಂಗಡ ಇರುವಂಥದ್ದು ಬಹಳ ವಿಶೇಷವಾದಂಥ ಒಂದು ಅನುಭವ. ಅದನ್ನು ಪ್ರಿಯ ವೀಕ್ಷಕರೇ, ಅದನ್ನು ನಾವು ನಮ್ಮ ಜೀವನದಲ್ಲಿ ಖಚಿತಪಡಿಸಿಕೊಳ್ಳಬೇಕು. ಯಾರು ನಮ್ಮ ಸಂಗಡ ಇದ್ದರೂ ಇಲ್ದಿದ್ರು, ಎಂಥ ಪ್ರಿಯರು ನಮ್ಮನ್ನು ಬಿಟ್ಟು ಅಗಲಿದ್ದರು, ದೇವರು ನಮ್ಮ ಸಂಗಡ ಇದ್ದಾನ ಎಂಬುದಾಗಿ ನಾವು ನೋಡಿಕೊಳ್ತಕ್ಕದ್ದು. ಅದೇ ರೀತಿಯಾಗಿ ಸೌಲನ ವಂಶಾವಳಿಯಿಂದ ಮುಕ್ತಾಯವಾಗ್ತದೆ 10ನೇ ಅಧ್ಯಾಯ. ಆದರೆ ಮತ್ತೊಂದು ಆವೃತ್ತಿ ಸೌಲನ ಬಗ್ಗೆ 10ನೇ ಅಧ್ಯಾಯದಲ್ಲಿ ಬರುವಂಥದ್ದಾಗಿದೆ. ಏನಿದೆ ನಾವು ನೋಡಿಕೊಳ್ಳೋಣ. ಯಾವ ರೀತಿಯಾಗಿ ದೇವರಾತ್ಮನು ವಿಮರ್ಶೆ ಏನು ಹೇಳ್ತಿದ್ದಾನೆ ಎಂಬುದಾಗಿ ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 10 ಮೊದಲನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯದಲ್ಲಿ ನೋಡುವಾಗ, ಫಿಲಿಷ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಿದರು ಅಂತ ಮೊದಲನೇ ವಚನ ಸ್ಟಾರ್ಟ್ ಆಗಿ, ಇಸ್ರಾಯೇಲರು ಅವರಿಂದ ಅಪಜಯ ಹೊಂದಿ. ಯಾವಾಗ ಇಸ್ರಾಯೇಲರು ಅಪಜಯ ಹೊಂದ್ತಾರೋ ಅದು ಭಾಳ ಗಂಭೀರವಾದಂಥ ವಿಷಯ. ಯಾಕಂದರೆ ಅದನ್ನು ಭಾಳ ಸೀರಿಯಸ್ ಆಗಿ ಅವರು ತೆಗೆದುಕೊಳ್ತಿದ್ರು. ಯಾಕೆ ದೇವರು ನಮಗೆ ಅಪಜಯ ಕೊಟ್ಟಿದ್ದಾನೆ, ನಾವೇನು ಮಾಡಿದ್ವಿ ಎಂಬುದಾಗಿ ಆತ್ಮ ಅವಲೋಕನೆಯನ್ನು, ಆತ್ಮ ಸ್ವಯಂ ಪರೀಕ್ಷೆಯನ್ನು ಅಥವಾ ತಮ್ಮನ್ನು ತಾವೇ ಪರೀಕ್ಷಿಸುವಂಥ ಒಂದು ಹಂತದು ನೋಡಿದರೆ ಇಸ್ರಾಯೇಲರು ಸೋತು ಹೋದರು. ಇಸ್ರಾಯೇಲರು ಅವರಿಂದ ಅಪಜಯ ಹೊಂದಿ ಗಿಲ್ಬೋ ಬೆಟ್ಟದಲ್ಲಿ ಹತರಾದರು. ಭಾಳ ವಿಷಾದಕರವಾದ ರೀತಿಯಲ್ಲಿ ಇರುವಂಥ ಒಂದು ಸಂಗತಿ. ಫಿಲಿಷ್ಟಿಯರು ಸೌಲನನ್ನು, ಅವನ ಮಕ್ಕಳನ್ನು ಬಿಡದೇ ಹಿಂದಟ್ಟಿ, ಯಾಕಂದರೆ ಇವನು ಲೀಡರ್. ಒಂದು ಕಾಲದಲ್ಲಿ ಆ ಫಿಲಿಷ್ಟಿಯರಿಗೆ ಗೊಲ್ಯಾತನ ಕಾಲದಲ್ಲಿ ಅಪಜಯ ತಂದಿದ್ದು ಅರಸನಾದಂಥ ಸೌಲನ ಕಾಲದಲ್ಲಿಯೇ ದಾವಿದನ ಮುಖಾಂತರವಾಗಿ. ಆದ ಕಾರಣ ಅದೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಅವರೇನು ಮಾಡ್ತಾರೆ, ಈಗ ಸೌಲನನ್ನು ಅವನ 3 ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವರನ್ನು ಕೊಂದು ಹಾಕ್ತಾರೆ. ಅದನ್ನು ಆ 1ನೇ ವಚನದಲ್ಲಿ, 2ನೇ ವಚನದಲ್ಲಿ, ಆ ಮೊದಲನೇ ಪೂರ್ವಕಾಲ ವೃತ್ತಾಂತ 10ರಲ್ಲಿ ನಾವು ನೋಡ್ತೇವೆ.
ಅನಂತರ ಸೌಲನಿದ್ದ ಕಡೆಯಲ್ಲಿ ಅದನ್ನು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್, ಕೊಂದರು ಅಂತಿದೆ. ಹೇಗೆ ಕೊಂದರು ಎಂಬುದು ವಿವರಣೆ ಕೊಡಲಾಗಿದೆ 3ನೇ ವಚನದಿಂದ. ಯಾವ ರೀತಿಯ ಕೊಂದರು ಅಂದರೆ, ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹಳ ಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿ ಇಟ್ಟರು. ಈಗ ಈ ಸೌಲನ ಕಡೆಯವರು ಬೆನ್ಯಾಮಿನ್ ಕುಲದವರು ಭಾಳ ಬಿಲ್ಲು ಇಂಥ ವಿಷಯಗಳಲ್ಲಿ ಉಪಕರಣವನ್ನು ಆಯುಧಗಳನ್ನು ಬಳಸೋದರಲ್ಲಿ ಭಾಳ ನಿಪುಣರವರು, ಬಹಳ ಪ್ರವೀಣರು, ಭಾಳ ಎಕ್ಸ್ಪರ್ಟ್ ಆಗಿದ್ದಂಥವ್ರು. ಯಾಕಂದರೆ ಕೂದಲು ಎಳೆಯುವಷ್ಟು ಎಂಬುದಾಗಿ ಅವರ ವಿಷಯದಲ್ಲಿ ಬರೆಯಲಾಗಿದೆ. ಅಂದರೆ ಅಷ್ಟು ಸೂಕ್ಷ್ಮತೆ ಉಳ್ಳವರು, ಸ್ವಲ್ಪನೂ ಮಿಸ್ ಮಾಡದೆ ಆ ರೀತಿಯಾಗಿ ಯುದ್ಧ ಮಾಡುವಂಥವರು, ಗೆಲ್ಲುವಂಥವರು. ಆದರೆ ಇಲ್ಲಿ ಶತ್ರುಗಳಿಂದ ಸೌಲನಿಗೆ ಗುರಿ ಇಟ್ಟರು. ಸೌಲನು ಭೀತನಾಗಿ ತನ್ನ ಆಯುಧವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದು ಕೊಂದುಬಿಡು ಎಂಬುದಾಗಿ ಕೇಳ್ತಾನೆ. ಆದರೆ ಅವನಿಗೆ ಆ ರೀತಿಯಾಗಿ ಮಾಡಲಿಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸುನ್ನತಿ ಇಲ್ಲದವರು ಅನ್ಯರಿಂದ ಸತ್ತೋದಂಥ ಹೆಸರು ಬರಬಾರ್ದು. ನೋಡಿ, ಸಾಯುವಾಗ ಕೂಡ ಆ ಗೌರವ, ಆ ಡಿಗ್ನಿಟಿ ಅನ್ನುವಂಥದ್ದು ಇಸ್ರಾಯೇಲರಿಗೆ ಇತ್ತು. ಈ ಮೊದಲನೇ ಅರಸನಾದ ಸೌಲನಿಗೆ ಕೂಡ ಇತ್ತು. ಸುನ್ನತಿ ಇಲ್ಲದೆ ಈ ಜನರು ಬಂದು ನನಗೆ ಅಪಕೀರ್ತಿಯನ್ನು ಉಂಟು ಮಾಡ್ತಾರೆ, ಆದ ಕಾರಣ ಬೇಡ, ನೀನು ಕೊಂದುಬಿಡು ಅಂತ ಹೇಳಿದಾಗ ಅವನು ಹೆದರಿ ಇಲ್ಲ ಎಂಬುದಾಗಿ. ಯಾಕಂದರೆ ಬಾಡಿಗಾರ್ಡ್ ಆಗಿ ಜೊತೆಗೆ ಇದ್ದಂಥ ಅವನು ಈಗ ತನ್ನ ಯಜಮಾನನನ್ನೇ ಹೇಗೆ ಕೊಲ್ಲೋದು, ಯಜಮಾನ ಆ ರೀತಿಯಾಗಿ ಹೇಳಿದ ಮೇಲೆ ಕೂಡ ಅಂತ ಹೇಳ್ಬಿಟ್ಟು ಅವನು ಹೆದರಿ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಸೌಲನು ತಾನೇ ತನ್ನ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದು ಆ ರೀತಿಯಾಗಿ ಪ್ರಾಣ ಬಿಡುವಂಥದ್ದನ್ನು ಮತ್ತು ಅವನ ಆಯುಧವಾಹಕನು ಅದನ್ನು ಕಂಡು ಅವನು ಕೂಡ ತನ್ನ ಜೀವನವನ್ನು ಮುಕ್ತಾಯ ಮಾಡಿಕೊಳ್ತಾನ್ರಿ. ಹೀಗೆ ಸೌಲನು ಅವನ 3 ಮಕ್ಕಳು ಒಂದೇ ದಿನದಲ್ಲಿ ಸತ್ತು ಹೋದರು. ಇಸ್ರಾಯೇಲರ ಮೊದಲನೇ ಅರಸನು, ದೇವರಿಂದ ಆಯ್ಕೆಯಾದಂಥವನು, ಸಮುವೇಲನಿಂದ ಅಭಿಷೇಕ ಹೊಂದಿದಂಥವನು, ಇಸ್ರಾಯೇಲರ ಮೊದಲನೇ ಪ್ರಥಮ ಅರಸನಾಗಿ 40 ವರ್ಷ ಆಳ್ವಿಕೆ ಮಾಡಿದಂಥವನ ಒಂದು ಜೀವನ ಈ ರೀತಿಯಾಗಿ ಶತ್ರುಗಳಿಂದ ಸೋಲಿಸಲ್ಪಟ್ಟು ಮುಕ್ತರಾಗ್ತಾರೆ ಅಥವಾ ಪ್ರಾಣ ಕಳ್ಕೊಳ್ತಾರೆ. ಇದನ್ನು ಇಸ್ರಾಯೇಲರು ಕೇಳಿದ ತಕ್ಷಣ, ಲಕ್ಷಾಂತರ ಜನರಿದ್ದಂಥ ಇಸ್ರಾಯೇಲರು ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿ ಹೋದರು. 7ನೇ ವಚನ. ಊರೂರೇ ಮನೆಗಳನ್ನೇ ಬಿಟ್ಟು ಓಡಿ ಹೋಗ್ತಾರೆ. ಓಡೋದಾಗ ಏನಾಯಿತು? ಫಿಲಿಸ್ಟಿಯರು ಬಂದು ಅವುಗಳಲ್ಲಿ ವಾಸ ಮಾಡ್ತಾರೆ. ಹೌದು, ಜನರು ದೇವರು ಕೊಟ್ಟಂಥ ತನ್ನ ಒಂದು ಆಸ್ತಿ ಪಾಸ್ತಿ ಅನುಭವ ಅದನ್ನು ಬಿಡುವಾಗ ಶತ್ರುವಶವಾಗುತ್ತೆ ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ. ಮರುದಿನ ಬೆಳಗ್ಗೆ ಫಿಲಿಸ್ಟಿಯರು ಬಂದು ನೋಡ್ತಾರೆ. ನೋಡಿದಾಗ ಏನಾಗ್ತದೆ? ಸೌಲನು ಅವನ 3 ಮಂದಿ ಮಕ್ಕಳು ಗಿಲ್ಬೋವಾ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಅವರು ನೋಡಿಬಿಟ್ಟು ಸೌಲನಿಗಿರುವುದನ್ನೆಲ್ಲ ಸುಲ್ಕೊಂಡು ಅವನ ತಲೆಯನ್ನು ಆಯುಧಗಳನ್ನು ತಮ್ಮ ದೇಶದ ಎಲ್ಲ ಕಡೆಗೆ ಕಳಿಸಿಬಿಟ್ಟು, ಅಂದರೆ ಅವ್ರು ಗ್ಯಾರಂಟಿ ಮಾಡ್ತಾರೆ, ಈಗ ಇಂತಿಂಥ ನಮ್ಮ ಶತ್ರು ಅವನು ಸತ್ತು ಹೋದ ಎಂಬುದನ್ನು ಅವರು ಜಯವಾರ್ತೆಯನ್ನು ಜನರಿಗೂ ದೇಶದ ಎಲ್ಲ ದೇವತೆಗಳಿಗೂ ಕೂಡ ಅವರು ಮುಟ್ಟಿಸ್ತಾರೆ. ಅವನ ಆಯುಧಗಳನ್ನು ತಮ್ಮ ದೇವಸ್ಥಾನದಲ್ಲಿ ಇಟ್ಟರು ಫಿಲಿಸ್ಟಿಯರು. ಮತ್ತು ಅವನ ಬುರುಡೆ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 10 ವರ್ಸ್ 10 ಅದರಲ್ಲಿ ನೋಡುವಾಗ ಸೌಲನ ಬುರುಡೆಯನ್ನು ದಾಗೋನನ ಗುಡಿಯಲ್ಲಿ ಜಡಿದರು. ಭಾಳ ಭಯಂಕರವಾದಂಥ ದೃಶ್ಯ, ದುಃಖಕರವಾದಂಥ ದೃಶ್ಯ. ದೇವರ ಸೇವಕನು, ದೇವರ ಅರಸನು, ದೇವರ ಪ್ರವಾದಿಯಾದ ಸಮುವೇಲನಿಂದ ಅಭಿಷೇಕ ಹೊಂದಿದವನ ಒಂದು ಗತಿ ಈ ರೀತಿಯಾಗಾಯಿತು. ಫಿಲಿಸ್ಟಿಯರು ಸೌಲನಿಗೆ ಏನೇನು ಮಾಡಿದರು ಎಂಬ ವರ್ತಮಾನವು ಯಾಬೇಷ್
ಗಿಲ್ಯಾದಿನವರಿಗೆ ಗೊತ್ತಾಯಿತು. ಗೊತ್ತಾದಾಗ ಅವರಲ್ಲಿದ್ದ ಶೂರರೆಲ್ಲರೂ ಹೊರಟು ಹೋಗಿ, ಈಗ ಯುದ್ಧ ಮಾಡಲಿಕ್ಕಂತ ಆಗಲ್ಲ, ಇಸ್ರಾಯೇಲ್ ಓಡೋಗ್ಬಿಟ್ರು. ಇಸ್ರಾಯೇಲ್ ದೇಶದಲ್ಲಿ ಈಗ ಎಲ್ಲರೂ ಶತ್ರುವಶವಾಯಿತು. ಫಿಲಿಸ್ಟಿಯರು ಬಂದು ವಾಸ ಮಾಡ್ಕೊಂಡ್ಬಿಟ್ರು. ನಾಯಕನು ಸತ್ತು ಹೋದ, ರಾಜಕುಮಾರನ ಯೋನಾತಾನು ತೀರು ಹೋದ, ಇನ್ನಿಬ್ಬರು ಮಕ್ಕಳು ಸೌಲನ, ಒಟ್ಟು 3 ಮಕ್ಕಳು ತೀರು ಹೋದರು. ಹೊರಟು ಹೋಗಿ ಸೌಲನ ಮತ್ತು ಅವನ ಮಕ್ಕಳ ಶವವನ್ನು ಯಾಬೇಷ್, ಇದು ಭಾಳ ರಿಸ್ಕಿ, ಸಾಹಸಕಾರಿ, ಪ್ರಾಣಾಪಾಯದ ಒಂದು ಕೆಲಸ ಇವರು ಮಾಡಿದರು. ಯಾಬೇಷ್ ಗಿಲ್ಯಾದ್ನವರು ಹೋಗಿಬಿಟ್ಟು ಮತ್ತೆ ಅದನ್ನು ಯಾಬೇಷಿಗೆ ತೆಗೆದುಕೊಂಡು ಬಂದು ಅವರ ಎಲುಬುಗಳನ್ನು ಅಲ್ಲಿದ್ದ ಏಲಾ ವೃಕ್ಷದ ಕೆಳಗೆ ಸಮಾಧಿ ಮಾಡಿ 7 ದಿನಗಳು ಉಪವಾಸವಾಗಿದ್ದರಂತೆ. ಡೀಸೆಂಟಾಗಿ ಒಂದು ಸಮಾಧಿ ಮಾಡುವಂಥದ್ದು ಇಸ್ರಾಯೇಲರಿಗೆ ಭಾಳ ಪ್ರಾಮುಖ್ಯ. ಸಮಾಧಿ ಮಾಡದೆ ಬಿಡುವಂಥದ್ದು ಗೌರವಹೀನ, ಅವಮಾನ. ಆದ ಕಾರಣ ಈ ಯಾಬೇಷ್ ಗಿಲ್ಯಾದಿನ ಕೆಲವು ಶೂರರು ಹೋಗಿಬಿಟ್ಟು ಆ ಶವವನ್ನು ಬಹುಶಃ ಭಾಳ ದಾಗೋನ್ ಗುಡಿ ಒಳಗೆ ಹೋಗಿಬಿಟ್ಟು ಆ ಬುರುಡೆ ತಗೊಂಡು ಬಂದು ಸಮಾಧಿ ಮಾಡುವಂಥದ್ದು ಅಂದರೆ ಭಾಳ ಭಯಂಕರವಾದಂಥ ಪ್ರಾಣಾಪಾಯದ ಒಂದು ಕೆಲಸ. ಶತ್ರುಗಳು ಅಷ್ಟು ಈಸಿಯಾಗಿ ಬಿಡ್ತಿದ್ದಿಲ್ಲ ಫಿಲಿಸ್ಟಿಯರು. ಆದರೂ ಕೂಡ ಇವರು ಮಾಡಿ ತಮ್ಮ ನಾಯಕನಿಗೆ ಗೌರವ ಸಲ್ಲಿಸುವಂಥ ರೀತಿಯಲ್ಲಿ ಇವರು 7 ದಿವಸಗಳು ಉಪವಾಸವಿದ್ದರು. ಈಗ ಮೊದಲನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯದ 13ನೇ ವಚನದಲ್ಲಿ ಪವಿತ್ರಾತ್ಮನ ಒಂದು ಕಾಮೆಂಟ್ರಿ, ಹೇಳಿಕೆ ಭಾಳ ಪ್ರಾಮುಖ್ಯವಾದದ್ದು. ಏನಂತ ಹೇಳ್ಬಿಟ್ಟು ನಾವು ನೋಡೋಣ್ರಿ. 10:13 10ನೇ ಅಧ್ಯಾಯ 13ನೇ ವಚನದಲ್ಲಿ, ಸೌಲನು ಯೆಹೋವನ ಮಾತನ್ನು ಕೇಳದೆ, ಅವಿಧೇಯತೆ ಮೊದಲನೇದು. ಎರಡನೇದು, ಆತನಿಗೆ ವಿರೋಧವಾಗಿ ದ್ರೋಹ. ಎರಡನೇ ವಿಷಯ, ಸತ್ತೋದ ಮೇಲೆ ಪವಿತ್ರಾತ್ಮನು ಸೌಲನ ವಿಷಯವಾಗಿ ಹೇಳುವಂಥ ಒಂದು ಮಾತು. ಮೊದಲನೇದು ದೇವ್ರ ಮಾತು ಕೇಳಲಿಲ್ಲ, ಎರಡನೇದು ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡ್ದ, ಮತ್ತು ಮೂರನೇದು ಭಾಳ ಸೀರಿಯಸ್, ಇದು ಅಂದರೆ ಭಾಳ ಪ್ರಾಮುಖ್ಯವಾದಂಥ ಒಂದು ಮಾತು. ಬಹುಶಃ ಇಂಥ ಒಂದು ತಪ್ಪು ನಾವು ಕೂಡ ಮಾಡ್ತಾ ಇದ್ದೀವಿ, ತಿಳಿದೋ ತಿಳಿಯದೆ, ಆದ ಕಾರಣ ಎಚ್ಚರಿಕೆ ವಹಿಸ್ಕೊಳ್ಳೋಣ. ಮೂರನೇದಾಗಿ ಸೌಲನು ಮೊದಲನೇ ದೇವ್ರ ಮಾತು ಕೇಳಲಿಲ್ಲ, ಎರಡನೇದಾಗಿ ದೇವರಿಗೆ ದ್ರೋಹ ಮಾಡ್ದ, ಮೂರನೇದಾಗಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ, ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಮೂರನೇದು. ನಾಲ್ಕನೇದು, ಪ್ರೇತ ಸಿದ್ಧರಲ್ಲಿ ವಿಚಾರಿಸಿದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ತಲೆ ಕಟ್ ಮಾಡಿಬಿಟ್ಟು, ಯಾವ ರೀತಿಯಾಗಿ ಗೊಲ್ಯಾತನ ತಲೆ ಕಟ್ ಮಾಡಿಬಿಟ್ಟು ಗೊಲ್ಯಾತನ ಮೇಲೆ, ಫಿಲಿಸ್ಟಿಯರ ಮೇಲೆ ಜಯವನ್ನು ದಾವಿದನು ಘೋಷಣೆ ಮಾಡಿದನಲ್ಲ, ಅದೇ ಗತಿ ದೇವರನ್ನು ನಂಬಿದ, ದೇವರಿಂದ ಅಭಿಷೇಕಿಸಲ್ಪಟ್ಟ, ದೇವರ ಪ್ರವಾದಿಯ ಸಹವಾಸದಲ್ಲಿದ್ದ, ಅಂದರೆ ಸಮುವೇಲನ ಸಹವಾಸದಲ್ಲಿ ದೇವರ ಅಭಿಷೇಕ ಹೊಂದಿದ ದಾವಿದನ ಒಂದು ಸಹಾಯ ಸಂಬಂಧ ಯಾಕಂದರೆ ಅಳಿಯ, ಅಂಥ ಒಂದು ಸನ್ನಿವೇಶದಲ್ಲಿ ಕೂಡ ಇಂಥ ಒಂದು ಮರಣ ಸೌಲನಿಗೆ, ಸೌಲನಂದರೆ ಕೇಳಲ್ಪಟ್ಟವನು, ಆಸ್ಕ್ಡ್ ಫಾರ್, ದೇವರಿಂದ ಕೇಳಲ್ಪಟ್ಟವನು ಅಥವಾ ದೇವರನ್ನು ಕೇಳಿದವನು ಎಂಬುದಾಗಿ ಹೇಳ್ಬೋದು. ದೇವರನ್ನು ವಿಚಾರಿಸದೆ, ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ದೇವರಾತ್ಮನು ಬರೆದಿಲ್ಲ, ವಿಚಾರಿಸದೆ. ಕೆಲವರು ಪ್ರಾರ್ಥನೆ ಹೀಗೆ ಮಾಡ್ಬೋದು, ಅದೇನಂತ ಹೇಳಿದ್ರೆ ನಾನು ಆ ತಪ್ಪು ಮಾಡಿದ್ದೇನೆ, ಅದೇನಂತ ಹೇಳಿದ್ರೆ ದೇವರೇ ಈ ರೀತಿಯಾಗಿ ನಾನು ಹೋಗ್ತೀನಿ, ನೀನು ಆಶೀರ್ವದಿಸು. ಇಲ್ಲ, ಹೋಗಲಾ, ವಿಚಾರಿಸಿ, ಕೇಳಿ,
ಆತನ ಸ್ವರವನ್ನು ಕೇಳಿ ತೀರ್ಮಾನ ತಗೊಳ್ಳುವಂಥದ್ದು. ವಿಚಾರಿಸದೆ ಹೋದುದರಿಂದ ಇಂಥ ಮರಣವಾಯಿತು. ಆಮೇಲೆ 14ನೇ ವಚನ, ಯೆಹೋವನು ಅವನನ್ನು ಕೊಲ್ಲಿಸಿ ರಾಜ್ಯವನ್ನು ದಾವೀದನಿಗೆ ಒಪ್ಪಿಸಿದನು. ದೇವರು ದಾವೀದನಿಗೆ ರಾಜ್ಯವನ್ನು ಒಪ್ಪಿಸಿದನು, ಸೌಲನನ್ನು ತೆಗೆದುಬಿಟ್ಟು. ಆದ ಕಾರಣ ದೇವರ ಸನ್ನಿಧಿಯಲ್ಲಿ ವಿಚಾರಿಸದೆ ಹೋದುದರಿಂದ, ಒಂದು ವೇಳೆ ವಿಚಾರ ಮಾಡಿ, ಸ್ವಾಮಿ ನಾನು ಏನು ಮಾಡಬೇಕಾಯಿತು, ದೇವರು ಉತ್ತರ ಕೊಡಲಿಲ್ಲ, ಹೌದು ನಿಜ, ಆದರೂ ಕೂಡ ಯಾಕೆ ಉತ್ತರ ಕೊಡ್ತಾ ಇಲ್ಲ ಸ್ವಾಮಿ, ನಾನೇನು ಸಿದ್ಕೋಬೇಕು, ನಾನೇನು ಸರಿಪಡಿಸ್ಕೋಬೇಕು ಎಂಬುದಾಗಿ ಒಂದು ವಿಚಾರಿಸುವಿಕೆಯನ್ನು ಮಾಡುವಂಥದ್ದು ಬಹಳ ಬಹಳ ಒಳ್ಳೆಯದು ಆತ್ಮಿಕ ಜೀವನಕ್ಕೆ, ಆತ್ಮಿಕ ಸೇವೆಗೆ. ಆದುದರಿಂದ ಆ ರೀತಿಯಾಗಿ ವಿಚಾರಿಸುವಂಥದ್ದನ್ನು ಮನಸ್ಸನ್ನು ದೇವರು ನನಗೆ ಕೊಡಲಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. Now the Philistines fought against Israel, and the men of Israel fled from before the Philistines, and fell down slain in Mount Gilboa. And the Philistines followed hard after Saul, and after his sons, and the Philistines slew Jonathan, and Abinadab, and Malchishua, the sons of Saul. And the battle went sore against Saul, and the archers hit him, and he was wounded of the archers. Then said Saul to his armor-bearer, Draw thy sword, and thrust me through therewith, lest these uncircumcised come and abuse me. But his armor-bearer would not, for he was sore afraid. So Saul took a sword, and fell upon it. And when his armor-bearer saw that Saul was dead, he fell likewise on the sword, and died. So Saul died, and his 3 sons, and all his house died together. And when all the men of Israel that were in the valley saw that they fled, and that Saul and his sons were dead, then they forsook their cities and fled, and the Philistines came and dwelt in them. And it came to pass on the morrow, when the Philistines came to strip the slain, that they found Saul and his sons fallen in Mount Gilboa. And when they had stripped him, they took his head and his armor, and sent it into the land of the Philistines round about, to carry tidings unto their idols and to the people. And they put his armor in the house of their gods, and fastened his head in the temple of Dagon. And when all Jabesh Gilead heard all that the Philistines had done to Saul, they arose, all the valiant men, and took away the body of Saul, and the bodies of his sons, and brought them to Jabesh, and buried their bones under the oak in Jabesh, and fasted 7 days. So Saul died for his transgression which he committed against the Lord, even against the word of the Lord which he kept not, and also for asking counsel of one that had a familiar spirit to inquire of it, and inquired not of the Lord. Therefore he slew him, and turned the kingdom unto David the son of Jesse.